ವಾರಕ್ಕೊಮ್ಮೆ ಹಿತನುಡಿಗಳು. ಈ ವಾರದ ಹಿತನುಡಿಗಳು: ಪ್ರತಿದಿನ ಬೆಳಗ್ಗೆ ಬೇಗ ಎದ್ದೇಳುವುದೇನು ಮಹಾನ್ ಕಾರ್ಯವಲ್ಲ, ಆದರೆ ನೀವು ದಿನಾಲೂ ಬೇಗ ಎದ್ದರೆ ಖಂಡಿತ ನಿಮ್ಮಿಂದ ಮಹಾನ್ ಕಾರ್ಯಗಳಾಗುತ್ತವೆ. ಯಾವ ವ್ಯಕ್ತಿಯ ಹೃದಯದಲ್ಲಿ ಮಾನವೀಯತೆಯ ಪ್ರೀತಿ ತುಂಬಿರುತ್ತದೆಯೋ ಅವನೇ ನಿಜವಾದ ಶ್ರೀಮಂತ. ನೀವು ನಿಜವಾದ ಶ್ರೀಮಂತರಾಗಿ. ಜೀವನದಲ್ಲಿ ಅಳಲು 100 ಕಾರಣಗಳಾದರೆ ನಗಲು 1000 ಸಾಧ್ಯತೆಗಳಿವೆ. ಅಳುವುದನ್ನು ಹಿಂದಿಕ್ಕಿ ನಗುತ್ತಾ ಬಾಳೋಣ. ಕುತೂಹಲವೇ ನಮ್ಮ ಬುದ್ಧಿಗೆ ಮೂಲ. ಯಾವುದೇ ಸಂಗತಿಯನ್ನು ಒಪ್ಪಿಕೊಳ್ಳುವ ಮುನ್ನ ಪರಾಮರ್ಶಿಸುವ ರೂಢಿ ಬೆಳೆಸಿಕೊಳ್ಳೋಣ. ಮನಸ್ಸಿನಲ್ಲಿರುವ ನೋವುಗಳು ವಾಸಿಯಾಗುವುದಕ್ಕೆ ಬೇಕಾಗಿರುವುದು 2 ಔಷಧ: ಒಂದು ಕಾಲ, ಇನ್ನೊಂದು ಮೌನ. ನಮ್ಮ ತಪ್ಪು ಮತ್ತು ದೌರ್ಬಲ್ಯಗಳನ್ನು ಒಪ್ಪಿಕೊಂಡ ದಿನದಿಂದಲೇ ನಮ್ಮ ಪ್ರಗತಿ ಆರಂಭವಾಗುತ್ತದೆ. ನೊಣಗಳು ನಮ್ಮ ಸುಂದರವಾದ ಇಡೀ ದೇಹವನ್ನು ಬಿಟ್ಟು ಗಾಯದ ಮೇಲೆಯೇ ಕುಳಿತುಕೊಳ್ಳುವ ಹಾಗೆ ಕೆಲವರು ನಮ್ಮ ಸದ್ಗುಣಗಳನ್ನು ತಳ್ಳಿಹಾಕಿ ಲೋಪದೋಷಗಳನ್ನು ಮಾತ್ರ ಹುಡುಕುತ್ತಾರೆ. ತುಕ್ಕು ಹಿಡಿದು ಅಳಿಯುವುದಕ್ಕಿಂತ ದುಡಿದು ಸವೆಯುವುದೇ ಮೇಲು. ಜೀವನದ ಅತ್ಯಮೂಲ್ಯ ಆಸ್ತಿ ಎಂದರೆ ಅನುಭವ. ತಪ್ಪುಗಳಿಗೂ ಇಲ್ಲಿ ಮೌಲ್ಯವಿದೆ. ಮಕ್ಕಳ ಅಂಕಗಳನ್ನು ಮಾತ್ರ ಗಮನಿಸಬೇಡಿ. ಅವರ ಮನಸ್ಸು, ಸ್ನೇಹ, ನಡವಳಿಕೆ ಮತ್ತು ಭಾವನೆಗಳ ಮೇಲೂ ಗಮನವಿರಲಿ. ಉತ್ತಮ ಭವಿಷ್ಯವನ್ನು ರೂಪಿಸುವ ಶಾಲೆಯ ಜವಾಬ್ದಾರಿ ಮಾತ್ರವಲ್ಲ, ತಂದೆ ತಾಯಿಯ ಜವಾಬ್ದಾರಿಯೂ ಹೌದು. ಹೆಂಡತಿ ಮತ್ತು ಮಕ್ಕಳೊಂದಿಗೆ ಮನಬಿಚ್ಚಿ ಮಾತನಾಡಲು ಸ್ವಲ್ಪ ಸಮಯ ಮೀಸಲಿಡಿ. ಇಲ್ಲದಿದ್ದರೆ ನಾಳೆ ಅವರ ಸಮಸ್ಯೆಗಳಿಗೆ ಹೆಚ್ಚು ಸಮಯ ಮೀಸಲಿಡುವ ಪರಿಸ್ಥಿತಿ ಬರಬಹುದು. ಇನ್ನೊಬ್ಬರ ಜೀವನದಲ್ಲಿ ಬೇಕು ಅಥವಾ ಬೇಡ ಎನ್ನುವ ವ್ಯಕ್ತಿಯಾಗಿರಬಹುದು ನಾನು, ಆದರೆ ನನ್ನ ಜೀವನದಲ್ಲಿ ಅವರ ಸ್ಥಾನ ಮಾತ್ರ ಯಾವತ್ತೂ ವಿಶೇಷವಾಗಿಯೇ ಇರುತ್ತದೆ. ಮನುಷ್ಯನಲ್ಲಿ ಒಳ್ಳೆಯತನ ಕಾಣಿಸಿದರೂ ಪ್ರಶಂಸಿಸುವುದಕ್ಕೆ ಯಾರ ಬಾಯಿಯೂ ತೆರೆಯುವುದಿಲ್ಲ. ಅದೇ ಆತನಲ್ಲಿ ಕಾಣಿಸದ ಕೆಟ್ಟದ್ದನ್ನು ಚರ್ಚೆ ಮಾಡಿದರೆ ಮಾತ್ರ ಮೂಗನಿಗೂ ಕೂಡ ಮಾತುಗಳು ಬರುತ್ತವೆ. ಆಕಾಶ ಎಷ್ಟೇ ವಿಶಾಲವಾಗಿದ್ದರೂ ನಕ್ಷತ್ರಕ್ಕೆ ಬೆಲೆ ಜಾಸ್ತಿ. ಹಾಗೆ ಮನುಷ್ಯ ಎಷ್ಟೇ ಸಿರಿವಂತ ಆದರೂ ಗುಣಕ್ಕೆ ಬೆಲೆ ಜಾಸ್ತಿ. ಬದಲಾಗಬೇಕು ಅನ್ನೋ ಮನಸ್ಸಿದ್ದರೆ ಒಂದು ಸಣ್ಣ ಮಾತು ಸಾಕು. ಆದರೆ ನಾನು ಹೀಗೆ ಇರೋದು ಅಂತ ಹಠ ಹಿಡಿದವರಿಗೆ ನೀವು ಎಷ್ಟೇ ಪ್ರೀತಿ, 1000 ಸಲಹೆ, ಏನೇ ಪ್ರಯತ್ನ ಪಟ್ಟರೂ, ಕಣ್ಣೀರು ಸುರಿಸಿದರೂ ಎಲ್ಲವೂ ಕಲ್ಲಿನ ಮೇಲೆ ನೀರು ಸುರಿದ ಹಾಗೆ. ಯಾವ ವ್ಯಕ್ತಿಯು ತನ್ನ ಜೀವನದಲ್ಲಿ ಕಷ್ಟದ ದಿನಗಳನ್ನು ಅನುಭವಿಸುತ್ತಾನೋ ಅವನು ಮತ್ತೊಬ್ಬರ ನೋವಿನ ಮೌಲ್ಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾನೆ. ಆದ್ದರಿಂದ ಅವರು ಯಾರಿಗೂ ಕೆಟ್ಟದ್ದನ್ನು ಬಯಸುವುದಿಲ್ಲ. ಏಕೆಂದರೆ ನೋವಿನ ಬೆಲೆ ಗೊತ್ತಿರುವ ಹೃದಯ ಯಾವಾಗಲೂ ಒಳ್ಳೆಯದನ್ನೇ ಹಾರೈಸುತ್ತದೆ. ಆಗದು ಎಂದು ಹಿಂದೆ ಸರಿದರೆ ವೈಫಲ್ಯ ಅನುಭವಿಸುವುದು ಖಚಿತ. ಆದದ್ದಾಗಲಿ ನೋಡೋಣ ಎಂಬ ಛಲದ ಮನೋಭಾವ ಇದ್ದಲ್ಲಿ ಯಶವೇ ಸಿಗಬಹುದು. ಪ್ರಯತ್ನಿಸೋಣ. ಎಷ್ಟು ಅಗತ್ಯವಿದೆಯೋ ಅಷ್ಟು ಮಾತ್ರ ಬಾಗು. ವಿನಾಕಾರಣ ಬಾಗಿದರೆ ಅದು ಎದುರಾಳಿಯ ಅಹಂಕಾರವನ್ನಷ್ಟೇ ಹೆಚ್ಚಿಸುತ್ತದೆ. ನಮಗೆ ಬೆಲೆ ಕೊಡದೇ ಇರುವವರನ್ನು ಬಿಟ್ಟು ಬಿಡಬೇಕು. ಬೆಲೆ ಕೊಡೋರನ್ನು ಬೆಟ್ಟದಷ್ಟು ಪ್ರೀತಿಸಬೇಕು. ದಾನದಿಂದ ಮನೆ ಸಂಪದ್ಭರಿತ, ಧ್ಯಾನದಿಂದ ಮನಸ್ಸು ಸಂಪದ್ಭರಿತ, ಪ್ರೀತಿಯಿಂದ ಹೃದಯ ಸಂಪದ್ಭರಿತ, ನಂಬಿಕೆಯಿಂದ ಸಂಬಂಧಗಳು ಸಂಪದ್ಭರಿತ. ಜ್ಞಾನವೆಂಬ ಸಂಪತ್ತು, ತಾಳ್ಮೆ ಎಂಬ ಆಯುಧ, ಜತೆಗೆ ನಗುವಿನಂಥ ಶಕ್ತಿವರ್ಧಕ ಹೊಂದಿದವರನ್ನು ಯಶಸ್ಸು ಎಲ್ಲ ದಿಕ್ಕುಗಳಿಂದ ಬಂದು ಸೇರುತ್ತದೆ. ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ, ನಾವು ಪ್ರಕೃತಿಯ ಒಂದು ಭಾಗ. KP ಪೂರ್ಣಚಂದ್ರ ತೇಜಸ್ವಿ. ನಿಯತ್ತಿಗೆ ಹೆಸರಾದ ನಾಯಿಯನ್ನು ಮನೆಯ ಹೊರಗಿಡುತ್ತಾರೆ, ಕದ್ದು ತಿನ್ನುವ ಬೆಕ್ಕನ್ನು ಮನೆಯ ಒಳಗೆ ಇಡುತ್ತಾರೆ. ಇದೇ ಪ್ರಪಂಚ. ಅವಮಾನ ಮನುಷ್ಯನನ್ನು ಒಡೆಯಬಹುದು, ಅದೇ ಅವಮಾನ ಅವನನ್ನು ಬೆಳೆಸಲೂಬಹುದು. ಇಂದಿನ ಸಂಬಂಧಗಳು ಸೂರ್ಯಕಾಂತಿ ಹೂವಿನ ತರಹ ಇರುತ್ತದೆ. ಯಾವ ಕಡೆ ಹೆಚ್ಚಿನ ಲಾಭವೋ ಆ ಕಡೆ ಮುಖವನ್ನು ತಿರುಗಿಸುತ್ತದೆ. ಮೋಸ ಮಾಡಿದವರೆಲ್ಲ ಮುಂದೊಂದು ದಿನ ಮತ್ತೊಬ್ಬರಿಂದ ಮೋಸ ಹೋಗಲೇಬೇಕು. ಲೆಕ್ಕ ಬರೀ ಗಣಿತದಲ್ಲೇ ಅಲ್ಲ, ಕರ್ಮದಲ್ಲೂ ಇದೆ. ಬೆಲೆ ಬಾಳುವ ವಸ್ತುಗಳು ತುಂಬ ಜನರಲ್ಲಿ ಇರಬಹುದು, ಆದರೆ ಬೆಲೆ ಕಟ್ಟಲಾಗದ ಗುಣ ಕೆಲವು ಜನರಲ್ಲಿ ಇರುತ್ತದೆ. ಬಿಡುವು ಇದ್ದಾಗ ಹಣ ಇರುವುದಿಲ್ಲ, ಹಣ ಇದ್ದಾಗ ಬಿಡುವು ಇರುವುದಿಲ್ಲ. ಹಣ ಮತ್ತು ಬಿಡುವು ಎರಡೂ ಇದ್ದಾಗ ಜೀವನದಲ್ಲಿ ಶಕ್ತಿ ಇರುವುದಿಲ್ಲ.
ಇದೇ ಜೀವನದ ಮರ್ಮ. ಮುಖದಲ್ಲಿ ನಗು ಇರಲಿ, ಹೃದಯದಲ್ಲಿ ಪ್ರೀತಿ ಇರಲಿ, ಜೀವನದಲ್ಲಿ ಒಂದು ಗುರಿ ಇರಲಿ, ದಿನಕ್ಕೆ ಒಂದು ಸಾರಿಯಾದರೂ ಮನಸ್ಸಿಗೆ ಇಷ್ಟವಾದವರ ನೆನಪು ಬರಲಿ. ಬಡತನ ಹಂಚಿಕೊಳ್ಳದ ಪ್ರೀತಿ, ತಮಾಷೆ ಸಹಿಸದ ಸ್ನೇಹ, ಬೆಳವಣಿಗೆ ಸಹಿಸದ ಬಂಧುಗಳು, ಗೆದ್ದರೆ ಅಸೂಯೆ ಪಡುವ ವೈರಿಗಳು, ಇದ್ದರೆಷ್ಟು ಹೋದರೆಷ್ಟು, ಸಾರವಿಲ್ಲದ ಒಡನಾಟಕ್ಕಿಂತ ಏಕಾಂತವೇ ಲೇಸು. ಜೀವನದಲ್ಲಿ ಯಾರನ್ನೂ ಕೂಡ ಕೀಳಾಗಿ ಕಾಣಬೇಡಿ. ಯಾಕೆಂದರೆ 5 ರೂಪಾಯಿ ಪೆನ್ನು ಕೂಡ 5 ಕೋಟಿ ಚೆಕ್ ಬರೆಯಬಹುದು. ವಯಸ್ಸಿನಲ್ಲಿ ಯಾರಾದರೂ ದೊಡ್ಡವರು ಇರಬಹುದು ಅಥವಾ ಚಿಕ್ಕವರಿರಬಹುದು. ಆದರೆ ವಾಸ್ತವದಲ್ಲಿ ಯಾರ ಹೃದಯದಲ್ಲಿ ಕರುಣೆ, ಸ್ನೇಹ, ಪ್ರೀತಿ, ಗೌರವದ ಭಾವ ತುಂಬಿರುತ್ತದೋ ಅವರೇ ದೊಡ್ಡವರು. ನೆನಪಿಡಿ, ಮತ್ತೊಮ್ಮೆ ಬಿಸಿ ಮಾಡಿದ ಚಹಾ ಮತ್ತು ಹೊಂದಾಣಿಕೆ ಮಾಡಿಕೊಂಡ ಸಂಬಂಧ ಎಂದೂ ಮೊದಲಿನ ರುಚಿ ಕೊಡಲಾರದು. ಕಣ್ಣಿಂದ ನೋಡಿದ್ದೆಲ್ಲ ಸತ್ಯ ಆಗಿರೋದಿಲ್ಲ, ಕಿವಿಯಿಂದ ಕೇಳಿದ್ದೆಲ್ಲ ನಿಜ ಆಗಿರೋದಿಲ್ಲ. ಪರಿಸ್ಥಿತಿಗೆ ತಕ್ಕಂತೆ ಎಲ್ಲ ಬದಲಾಗುತ್ತಿರುತ್ತದೆ. ಇವತ್ತು ನೀನೇ ಎಲ್ಲ ಅನ್ನುವರು ನಾಳೆ ನೀನು ಯಾರು ಅನ್ನೋ ಪರಿಸ್ಥಿತಿ ಬರಬಹುದು. ಅದಕ್ಕಾಗಿ ಯಾರನ್ನೂ ಅತಿಯಾಗಿ ನಂಬಬೇಡಿ, ನಂಬಿ ನೋವು ಅನುಭವಿಸಬೇಡಿ. ಇದು ಕಟು ಸತ್ಯ. ಬೇಡಿಕೆ ಈಡೇರಿಸದಿದ್ದರೆ ದೇವರನ್ನೇ ಬದಲಾಯಿಸುವ ಜನ ನಮ್ಮನ್ನು ಬದಲಾಯಿಸಿದರೆ ಅದರಲ್ಲಿ ಆಶ್ಚರ್ಯವೇನಿಲ್ಲ. ಶಿಕ್ಷಣ ಎಂದರೆ ಮಾರ್ಕ್ಸ್ ಕಾರ್ಡ್, ಸರ್ಟಿಫಿಕೇಟ್ಸ್ ಅಥವಾ ಮೆಡಲ್ಸ್ ಅಲ್ಲ. ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿಯೇ ಆಗಲಿ, ಜಗತ್ತಿನ ಯಾವ ಮೂಲೆಯಲ್ಲಿ ಬಿಟ್ಟರೂ ಸಹ ನಾನು ಬದುಕುತ್ತೇನೆ ಎಂಬ ಆತ್ಮವಿಶ್ವಾಸವನ್ನು ತಂದುಕೊಡುವುದೇ ನಿಜವಾದ ಶಿಕ್ಷಣ. ಈ ವಾರದ ಹಿತನುಡಿಗಳನ್ನು ಕೇಳಿದ್ದೀರಿ. ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ.